ನನಗೆ ಸಚಿವ ಸ್ಥಾನ ನೀಡೋ ವಿಚಾರದಲ್ಲಿ ಷಡ್ಯಂತ್ರ ನಡೀತಾ ಇದೆ. ನಮ್ಮ ಸಹಕಾರದಿಂದ ಬೆಳೆದವರು ಋಣ ತೀರಿಸೋ ಕೆಲಸ ಮಾಡ್ತಾ ಇಲ್ಲ. ಹಿರಿಯರಿಗೆ ಸಚಿವ ಸ್ಥಾನ ಸಿಗಲಿ ಎಂದ ಸಿಎಸ್ ನಾಡಗೌಡ. ಹಿಂದೆ ನಾವೆಲ್ಲ 3 ಜನ ಒಂದೇ ಜಿಲ್ಲೆಯಿಂದ ಮಂತ್ರಿ ಆಗ್ತಿದ್ವಿ. ನಾಯಕತ್ವ ಬದಲಾವಣೆಯ ಚರ್ಚೆಯಿಂದ ಅನೇಕ ಗೊಂದಲ ಆಗ್ತಾ ಇದೆ. ನವೆಂಬರ್ ಕ್ರಾಂತಿ ಚರ್ಚೆಯಿಂದಾಗಿ ಕಾರ್ಯಕರ್ತರ ಉತ್ಸಾಹ ಕುಗ್ಗಿದೆ. ನಮ್ಮಂತವರನ್ನ ದೂರ ಇಡೋದು ಕ್ಷೇತ್ರದ ಜನರಿಗೆ ಮಾಡೋ ಅನ್ಯಾಯ. ಇನ್ನಾದರೂ ಪಕ್ಷದ ನಾಯಕತ್ವ ಕಾರ್ಯಕರ್ತರ ಭಾವನೆಗೆ ಸ್ಪಂದಿಸಲಿ ಅಂತ ಹಿರಿಯ ಶಾಸಕ ಸಿಎಸ್ ನಾಡಗೌಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆ ಹಿರಿಯ ಶಾಸಕರಾಗಿರ್ತಕ್ಕಂಥ ನಾಡಗೌಡ ಸಿಎಸ್ ನಾಡಗೌಡ ಇದ್ದಾರೆ ಸರ್. ಭಾಳ ಮುಖ್ಯವಾಗಿ ತುಂಬ ಬಾರಿಯಾಗಿದ್ದರೆ ಭಾಳ ಹಿಂದೆ ತಾವು ಮಂತ್ರಿ ಆಗಿದ್ದೀರಿ. ಆದರೆ ಯಾಕೋ ಕಳೆದ 2 ಸಚಿವ ಸಂಪುಟದಲ್ಲಿ ನಿಮಗೆ ಸೂಕ್ತ ಸ್ಥಾನಮಾನ ಸಿಗಲಿಲ್ಲ ಸರ್. ಸಾಕಷ್ಟು ಬಾರಿಗೆ ಇದ್ರ ಬಗ್ಗೆ ಹೇಳಿದ್ದೀನಿ. ಯಾಕೆ ಬಿಟ್ಟು ಹೋಯ್ತು ನನಗೆ ಅರ್ಥ ಆಗೋದಿಲ್ಲ. ಡೆಲ್ಲಿಯಿಂದ ಕೂಡ ಅಪ್ರೂವ್ ಬಂದ ಲೀಸ್ಟ್ನಲ್ಲಿ 2013ರಲ್ಲಿ ಬಿಟ್ಟು ಹೋಯ್ತು. 2004ರಲ್ಲಿ ಕೂಡ ಧರಮ್ ಸಿಂಗ್ ಸಾಹೇಬ್ರ ಕೈ ಮೇಲೆ ಕೈ ಹಾಕಿ ನೀನು ಇದೆಯಪ್ಪ ಹೋಗು, ಇಲ್ಲಾಕದೆಯಾ ಡೆಲ್ಲಿಯಲ್ಲಿ, ಮುಂದೆ ಹೋಗು ನೀನು ಬೆಂಗಳೂರಿಗೆ ಅಂತ ಹೇಳಿದರು. ಹಾಗೂ ಕೂಡ ಅದೇ ಹಣೆ ಬರ. ಸೊ ಮಧ್ಯಂತರ 2016-17 ಒಂದು ರೀಶಫಲ್ ಮಾಡಿದರು. ಹಾಗೂ ಕೂಡ ನಿಮ್ಮ ಹೆಸರು ಇದೆ ಅನ್ನುವಂಥದ್ದು ಭಾಳ ದಟ್ಟವಾಗಿ ಭಾಳ ಮೂಲಗಳಿಂದ ತಿಳಿದು ಬಂತು. ಹಾಗೂ ಕೂಡ ಬಿಟ್ಟೋಯ್ತು. ಈ ಸಲ ಚುನಾವಣೆ ಆದ ತಕ್ಷಣ ನಿಮ್ಮದಿದೆ, ಫಸ್ಟ್ ಲಿಸ್ಟ್ನಲ್ಲೇ ನಿಮ್ಮದಿದೆ ಅನ್ನುವಂಥ ಮಾತುಗಳನ್ನು ಕೇಳಿದೆ. ಅದು ಕೂಡ ಬಿಟ್ಟೋಯ್ತು. ಅದು ಯಾಕೆ ಬಿಟ್ಟು ಹೋಗ್ತಾ ಇದೆ ನನಗೆ ಅರ್ಥ ಆಗ್ತಾಯಿಲ್ಲ. ಕೆಲವೊಮ್ಮೆ ಹೇಳಿದ್ನೆಲ್ಲ, ಕೆಲವೊಮ್ಮೆ ಏನು ಮಾಡ್ತಾರೆ, ಈಗ ಒಳ ಮೀಸಲಾತಿ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಲಿಂಗಾಯತರಲ್ಲಿ ಮೊದಲಿಗೆ ಒಳ ಮೀಸಲಾತಿ ವಿಚಾರಗಳು ಇರಲಿಲ್ಲ. ಯಾರು ಪ್ರಬಲರಿದ್ದಾರೆ, ಯಾರು ಸೀನಿಯರ್ ಇದ್ದಾರೆ ಅವ್ರನ್ನ ಕನ್ಸಿಡರ್ ಮಾಡ್ತಕ್ಕಂಥದ್ದಾಗಿತ್ತು. ಈಗ ಅಲ್ಲಿ ಕೂಡ ಆ ಒಳ ಮೀಸಲಾತಿ ಕಾನ್ಸೆಪ್ಟ್ ತಂದುಬಿಟ್ಟಿದ್ದಾರೆ. ಸೊ ಅದನ್ನೇನು ಮಾಡ್ತಾರೆ, ಹೈದ್ರಾಬಾದ್ ಕರ್ನಾಟಕ ರೀಜನ್ನು ಮತ್ತೊಂದಕ್ಕೆ ಕೊಟ್ಬಿಡ್ತಾರೆ. ಸೊ ಹೀಗಾಗಿ ಅಪ್ಪಾಜಿ ನಾಡಗೌಡರಿಗೆ ಅನ್ಯಾಯ ಆಗ್ತಾಯಿದೆ. ತಾವು ದೆಹಲಿಯಲ್ಲಿ ಕೆಲವು ವರಿಷ್ಠರನ್ನು ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದ್ರಿ. ಏನು ತಾವು ಒತ್ತಡ ತಂದಿರಿ ಸರ್? ಇಲ್ಲ, ನಾನು ನನ್ನ ವಿಷಯಕ್ಕಾಗಿ ಚರ್ಚೆ ಮಾಡಿಲ್ಲ. ನಾನು ಸೌಜನ್ಯ ಭೇಟಿಯನ್ನು ಮಾಡಿದ್ದೀನಿ. ಖರ್ಗೆ ಅವರು ನಮ್ಮ ಹಿರಿಯ ನಾಯಕರು. ಸೌಜನ್ಯಕ್ಕಾಗಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಆದರೆ ಒಂದು ಮಾತನ್ನು ನಿಚ್ಚಳವಾಗಿ ಅವ್ರ ಜೊತೆ ನಾನು ಹೇಳಿದಂಥದ್ದು ಏನಂದರೆ, ಈ ಒಂದು ಗೊಂದಲ ನಡೀತಾ ಇದೆ, ಏನು ಮುಖ್ಯಮಂತ್ರಿ ಬದಲಾವಣೆ ಮತ್ತು ಹೊಸ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು, ಇವೆಲ್ಲ ವಿಚಾರ ಅಥವಾ ಕ್ಯಾಬಿನೆಟ್ ರೀಶಫಲ್ ಅನ್ನುವಂಥದ್ದು, ಇದನ್ನು ಏನಾರು ಮಾಡಿ ನೀವು ಅಧ್ಯಕ್ಷರಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಅತ್ಯುನ್ನತವಾದಂಥ ಸ್ಥಾನವನ್ನು ನಿಮಗೆ ದೊರಕಿದ್ದು ನಮ್ಮ ಎಲ್ಲರ ಸುದೈವ. ತಾವು ಇದಕ್ಕೆ ಎಲ್ಲೋ ಒಂದು ಕಡೆ ಇದನ್ನು ನೀವು ಎಂಡ್ ಮಾಡಬೇಕು. ಸಮ್ವೇರ್ ಯು ಹ್ಯಾವ್ ಟು ಪುಟ್ ಎನ್ ಎಂಡ್ ಟು ದಿಸ್. ಈ ಕನ್ಫ್ಯೂಷನನ್ನು ಎಂಡ್ ಮಾಡಿ. ಇಲ್ಲದೇ ಇದ್ದರೆ ಸುಮ್ಮನೆ ಸಾರ್ವಜನಿಕ ಜೀವನದಲ್ಲಿ ನಮಗೆ ತೊಂದರೆ ಆಗ್ತಾಯಿದೆ. ಈ ಗೊಂದಲದಿಂದ ಅಧಿಕಾರಿಗಳ ಬಗ್ಗೆ ಮೇಲೆ ಭಯ ಇಲ್ಲ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುವಂಥದ್ದಾಗೋದಿಲ್ಲ. ಸೊ ಇಂಥ 10 ಹಲವಾರು ಆಮೇಲೆ ಪಾಲಿಟಿಕಲಿ ಆಲ್ಸೋ ನಮ್ಮ ಏನು ಕಾರ್ಯಕರ್ತರಿದ್ದಾರೆ, ಕಾರ್ಯಕರ್ತರಲ್ಲಿ ಎಲ್ಲೋ ಒಂದು ಕಡೆ ಹುರುಪು ಕುಗ್ತಾ ಇದೆ. ಏನಪ್ಪ ಈ ಗೊಂದಲದಲ್ಲಿ ನಾವು ಹೆಂಗೆ ನಾವು ಸರ್ವೈವ್ ಆಗಬೇಕು ಅನ್ನುವಂಥದ್ದು ಅವ್ರಿಗೂ ಕೂಡ ಒಂದು ಹಿನ್ನಡೆ ಆಗ್ತಾಯಿದೆ. ಈ ವಿಷಯಕ್ಕಾಗಿ ಇದನ್ನು ಎಂಡ್ ಮಾಡಿರಿ ಅನ್ನುವಂಥ ಮಾತನ್ನು ಅವರ ಜೊತೆ ನಾವು ವಿನಂತಿಪೂರ್ವಕವಾಗಿ ಕೇಳ್ಕೊಂಡಿದ್ದೇನೆ. ಕ್ಯಾಮ್ರಾಮನ್ ಸತೀಶ್ ಜೊತೆ ಆನಂದ್ ಪಿ ಬೆದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.